ಇವತ್ತೊಂದು ಹೋಲಿಕ ದಹನ ಅಂತ ಹೇಳ್ತಾರೆ. ಈ ಫಾಲ್ಗುಣ ಪೌರ್ಣಮಿ ದಿವಸ ಇದನ್ನು ಬಂದ್ಬಿಟ್ಟು ಪೌರ್ಣಮಿ ಪ್ರದೋಷ ಕಾಲದಲ್ಲಿ ಮಾಡಬೇಕು. ಅಂದ್ರೆ ಡ್ಯೂರಿಂಗ್ ಟ್ವೈಲೈಟ್ ಪೀರಿಯಡ್ ಇಲ್ಲ ಗೋಧೂಳಿ ಕಾಲ, ದಟ್ ಈಸ್ ಬಿಟ್ವೀನ್ ಸನ್ಸೆಟ್ ಅಂಡ್ ಮೂನ್ ರೈಸ್. ದಟ್ ಈಸ್ ಜನರಲ್ 5:30 PM to 6:30 PM ನಲ್ಲಿ ಮಾಡ್ಬೇಕು. ಇದನ್ನ ಯಾವ ತರ ಮಾಡ್ಬೇಕಂದ್ರೆ ನಮ್ಮ ಗುರು ಅಮರ ಅವರು ಹೇಳಿದ್ದಾರೆ. ಈ ಚಿಕ್ಕ ಚಿಕ್ಕ ಕಟ್ಟಿಗೆಗಳು ತಗೋಬೇಕು, ಡ್ರೈ ಕಟ್ಟಿಗೆಗಳು, ಬೇವೆ ಮರದ್ದು, ಬಿಲ್ಲು ಮರದ್ದು, ಅರ್ಲಿ ಕಟ್ಟೆದು, ಇಲ್ಲ ಹಣ್ಣಿ ಮರದ್ದು, ತುಳಸಿ ಮರದ್ದು. ಆ ಕಾಲದಲ್ಲಿ ಇದನ್ನ ಒಂದು ಗ್ರೂಪ್ ಆಗಿ ಮಾಡ್ತಾ ಇದ್ರು. ಒಂದು ಓಪನ್ ಯಾರ್ಡ್ ನಲ್ಲಿ ಎಲ್ಲ ಸೇರಿಸಿ ಇಟ್ಬಿಟ್ಟು ಅದಕ್ಕೆ ಕರ್ಪೂರದಿಂದ ಅಗ್ನಿಯನ್ನು ಆಹ್ವಾನ ಮಾಡಿ ನಮ್ಮ ಅರಿಶಿದ ವರ್ಗಾಸನ ನಾವು ಡಿಸ್ಟ್ರಾಯ್ ಮಾಡ್ಕೋಬೇಕು ನಮ್ಮಲ್ಲಿ ಇರೋದು. ಯಾಕಂದ್ರೆ ಈ ಅರಿಶಿದ ವರ್ಗಾಸೆ ನಮ್ಮಲ್ಲಿ ಈ ಮಾಯದಲ್ಲಿ ಸಿಕ್ಕಿಸಿ ಈ ಬರ್ತ್ ಸೈಕಲ್ ನಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಈ ಅರಿಶಿದ ವರ್ಗಾಸನ ನಾವು ಮಾಸ್ಟರ್ ಮಾಡ್ಕೋಬೇಕು. ಅದಕ್ಕೆ ನಾವು ಮಾನ್ಯ ಆಗ್ಬಾರ್ದು. ಈ ಪ್ರಕ್ರಿಯೆ ಮಾಡಿದ್ರೆ ನಮ್ಗೆ ಇದು ಹೆಲ್ಪ್ ಆಗ್ತದೆ ನಮ್ಮ ಸ್ಪಿರಿಚುವಲ್ ಸಾಧನೆಯಲ್ಲಿ. ಎವ್ರಿ ಸ್ಪಿರಿಚುವಲ್ ಸಾಧಕ ಶುಡ್ ಫಾಲೋ ದಿಸ್. ಏನ್ ಮಾಡ್ಬೇಕಂದ್ರೆ ಒಂದು ಕಟ್ಟಿಗೆ 2 ಕೈನಲ್ಲಿ ಹೃದಯದಲ್ಲಿ ಇಟ್ಕೊಂಡು ಫಸ್ಟ್ ಅರಿಶಿದ ವರ್ಗ ಓಂ ಕಾಮಾಯ ಸ್ವಾಹ ಅಂತ ಪ್ರದಕ್ಷಿಣೆ ಮಾಡಬೇಕು. ನಿಧಾನವಾಗಿ ಮಾಡ್ಕೊಂಡು ಬಂದು ಅದು ಓಂ ಕಾಮಾಯ ಸ್ವಾಹ ಅಂತ ಅಗ್ನಿ ಇಲ್ಲಿ ಹಾಕ್ಬೇಕು. ಈ ತರ 5 ಅರಿಶಿದ ವರ್ಗಾಸನನು ಇದೇ ತರ ಮಾಡ್ಬೇಕು. ನಾವು ಮಾಡ್ಬೇಕು. ಕೊನೆಯಲ್ಲಿ ನಾವು ಬೇಡ್ಕೋಬೇಕು. ಈ ಅರಿಶಿದ ವರ್ಗಾಸ್ ಬಂದು ನಾವು ನಮ್ಮ ಸ್ಪಿರಿಚುವಲ್ ಸಾಧನೆಗೆ ಕನ್ವರ್ಟೆಡ್ ಸೈಡ್ ಟು ಪ್ರೋಗ್ರೆಸಿವ್ ಸ್ಪಿರಿಚುವಲ್ ಸಾಧನೆ. ಅದನ್ನ ಔಟ್ವರ್ಡ್ ಆಗಿ ನಾವು ಅದನ್ನ ಯೂಸ್ ಮಾಡಬಾರ್ದು. ಆದರ್ಶ ಇನ್ ಸೊಸೈಟಿ, ಇನ್ ಹ್ಯೂಮನ್ ಮ್ಯಾನ್ ಕೈಂಡ್, ಇನ್ ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಆ ಥರ ಯೂಸ್ ಮಾಡೋದು. ಶುಡ್ ಟೇಕ್ ಇಟ್ ಇನ್ ಸೈಡ್ ಅಂಡ್ ಡೂ ಇಟ್. ಫಾರ್ ಎಕ್ಸಾಂಪಲ್, ಕಾಮ ಇಸ್ ಡಿಸೈರ್. ಏನು ಆ ಡಿಸೈರ್? ನಾವು ಸ್ವಾಮಿ ವಿವೇಕಾನಂದ ಆಗಬಹುದು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರೋಧ. ಅಂದ್ರೆ ಯು ಶುಡ್ ಗೆಟ್ ಆಂಗ್ರಿ ಆನ್ ಯುವರ್ ಸೆಲ್ಫ್ ದಟ್ ಯು ಕೆನಾಟ್ ಬಿಕಮ್ ಲೈಕ್ ಸ್ವಾಮಿ ವಿವೇಕಾನಂದ. ಯು ಶುಡ್ ಸ್ಟ್ರೈವ್ ಟು ಬಿಕಮ್ ಲೈಕ್ ಸ್ವಾಮಿ ವಿವೇಕಾನಂದ. ಅಂಡ್ ಯು ಶುಡ್ ನಾಟ್ ಹ್ಯಾವ್ ಎನಿ ಹೇಟ್ರೆಡ್ ಟುವರ್ಡ್ಸ್ ಎನಿವನ್. ಸೌಮಿತ್ರಿ ಭಾವ ಇಟ್ಕೋಬೇಕು. ದೆನ್ ಮದ, ದಟ್ ಈಸ್ ನಿಮ್ಮ ಪ್ರೈಡ್ ಈಗೋವನ್ನು ಯು ಶುಡ್ ಯೂಸ್ ಇನ್ಸೈಡ್. ದಟ್ ಯು ಶುಡ್ ಆಲ್ಸೋ become a great personality like Vishwamitra Maharishi or Swami Vivekananda. Then Matsarya, that is you should not get jealousy on others, but you should get jealousy on Swami Vivekananda. And you should also try to become like him. Then Lobha, and then greed. ಅಂದ್ರೆ ಆ ಗ್ರೀಡ್ ಅನ್ನೋದು ನಮ್ಮಲ್ಲಿ ಇರಬಾರ್ದು. ಆ ಗ್ರೀಡ್ ಅನ್ನೋದು ಇರಬೇಕು. ನಾವು ಆ ತರ ಒಂದು ಸ್ಪಿರಿಚುವಲ್ ಪರ್ಸನಾಲಿಟಿ ಆಗಬಹುದು ಅಂತ. ಕೊನೆಯದು ಬಂದು ಮೋಹ. ಶುಡ್ ನಾಟ್ ಹ್ಯಾವ್ ಎನಿ ಮೆಟೀರಿಯಲ್ ಅಟ್ಯಾಚ್ಮೆಂಟ್, but you should have attachment towards your spirituality and towards your guru, whatever has advised you. ಆ ತರ ಅದನ್ನ ಆಚರಿಸಿ ನೀವು you should become like a great personality like Swami Vivekananda or Paramahamsa Yogananda, Lahari Mahasya or Swami Samarth. ಈ ತರ you should become great personality. ಇದನ್ನ ದಯವಿಟ್ಟು ಆಚರಿಸಿ ಎಲ್ರು. ಇದನ್ನ ಆಚೆ ಕಡೆ ಆಚರಿಸಕ್ಕಾಗಲ್ಲ ಈ ಕಾಲದಲ್ಲಿ. ಸೊ ಎಲ್ರು ಮನೆಯಲ್ಲಿ ಕೂತ್ಕೊಂಡು ಮಾನಸಿಕವಾಗಿ ಇದನ್ನ ಮಾಡಿ. ಶ್ರೀಕೃಷ್ಣ ಅರ್ಪಣ. ಆಮೇಲೆ ಒಂದು ಚಿಕ್ಕ ಈವೆಂಟ್ ನಡೆಯಿತು, ಘಟನೆ ನಡೆಯಿತು ಮುಂಚಿನ ಕಾಲದಲ್ಲಿ. ಏನಂದ್ರೆ ಈ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ದೇ ಹ್ಯಾಡ್ ಎ ಸಿಸ್ಟರ್ ಹೋಲಿಕಾ. ಅವ್ರು ಬಂದ್ಬಿಟ್ಟು ತಪಸ್ ಮಾಡಿ ಚತುರ್ಮುಖ ಬ್ರಹ್ಮದಿಂದ ಒಂದು ವರ ಪಡೆದಿದ್ರು. ಏನಂದ್ರೆ ಅವ್ರಿಗೆ ಅಗ್ನಿನಿಂದ ಯಾವ ತರ ಹಾನಿ ಆಗಲ್ಲ, ನೀ ವಿಲ್ ನಾಟ್ ಅಫೆಕ್ಟೆಡ್ ಇನ್ ಎನಿ ಫಾರ್ ಇನ್ ಎನಿ ವೇ ಅಂತ. ಸೊ ಅವರು ಹೋಲಿಕಾ ಅವರು ನೋಡ್ತಾ ಇದ್ರು ಹಿರಣ್ಯಕಶಿಪು ಯಾವ ತರ ಪ್ರಹ್ಲಾದನ್ನ ಕೊಂದಕ್ಕೆ ವಿಧ ವಿಧವಾಗಿ ಮೆಥಡ್ಸ್ ಯೂಸ್ ಮಾಡಿದ್ರು. ಬಟ್ ಹಿ ವಾಸ್ ಅನ್ಸಕ್ಸಸ್ಫುಲ್. ಅವ್ರ ಹತ್ರ ಹೋಗಿ ಅವ್ರ ಜೊತೆ ಹತ್ರ ಕೇಳ್ಕೊಳ್ತಾರೆ, ನನ್ಗೆ ಈ ತರ ವರ ಬಂದಿದೆ, ನಾನು ಅದನ್ನ ಪ್ರಯೋಗ ಮಾಡ್ತೀನಿ, ನೀವು ಚಿಂತೆ ಪಡಬೇಡಿ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಅವ್ರನ್ನ ಪ್ರಹ್ಲಾದನ ಅವ್ರ ಮಡಿ ಮೇಲೆ ಕೂತ್ಕೊಂಡು ಅಗ್ನಿಯನ್ನು ಆಹ್ವಾನ ಮಾಡ್ತಾರೆ. ಅವಾಗ ಅಗ್ನಿ ಸುಟ್ಟಾಗ್ತದೆ. ಆ ಪ್ರೋಸೆಸ್ ನಲ್ಲಿ ಏನಾಗ್ತದೆ, ಪ್ರಹ್ಲಾದ ಮಹಾಭಕ್ತ
ಮಹಾವಿಷ್ಣುನ ಸ್ಮರಣೆ ಮಾಡ್ತಾ ಇರ್ತಾರೆ, ಓಂ ನಮೋ ನಾರಾಯಣ ಅಂತ. ಅವಾಗ ಮಹಾವಿಷ್ಣು ಅವ್ರನ್ನ ಕಾಪಾಡ್ತಾರೆ. ಹೋಲಿಕಾ ಬಂದು ಈ ಒಂದು ಅವ್ರಿಗೆ ಒಂದು ವರ ಇದ್ರೇನು, ಬಿಕಾಸ್ ಶಿ ವೆಂಟ್ ಇನ್ ದ ಅಧರ್ಮಿಕ್ ವೇ, ಅವರು ಶಿ ಗೆಟ್ಸ್ ಬರ್ನ್ ಹರ್ ಸೆಲ್ಫ್ ಇನ್ ಟು ಆಶಸ್, ಆಲ್ ಅದರ್ ಕಮ್ಸ್ ಔಟ್ ಅನ್ಕಾಂತಿದೆ. ಈ ಘಟನೆಯಿಂದ ಏನಾಗ್ತದೆ, ಆ ಒಂದು ಇದಕ್ಕೋಸ್ಕರ ಹೋಲಿಯನ್ನು ಆಚರಿಸ್ತಾರೆ ಆ ಕಾಲದಿಂದ. ಶ್ರೀಕೃಷ್ಣ